ಹೆಲೋ ವೀವರ್ಸ್, ವೆಲ್ಕಮ್ ಟು ಹೇಮಾದ್ರಿ ಕಿಚನ್. ಹೇಮಾದ್ರಿ ಕಿಚನ್ನಲ್ಲಿ ಫಸ್ಟ್ ಟೈಮ್ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಜಜ್ ಮೂಲಂಗಿ ಮಾಡೋದಕ್ಕೆ ಕೇಳ್ಕೊಂಡಿದ್ದಾರೆ. ಅವರಿಗೋಸ್ಕರ ಈ ರೆಸಿಪಿ. ಜಜ್ ಮೂಲಂಗಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ kg ಮೂಲಂಗಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹೀಗೆ 2 ಭಾಗ ಮಾಡ್ಕೋಬೇಕಷ್ಟೇ. ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ತೆಂಗಿನಕಾಯಿ, 1 ಸ್ಪೂನ್ ಜೀರಿಗೆ, ಹುರಿಗಡಲೆ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ 2 ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಅದರ ಜೊತೆಗೆ ಬೇಳೆ ಸಾರಿನ ಪುಡಿ, ಸಾಂಬಾರ್ ಪೌಡರ್, ನೀವು ಯಾವುದು ಮನೆಯಲ್ಲಿ ಯೂಸ್ ಮಾಡ್ತೀರೋ ಅದನ್ನೇ ಹಾಕೋಬಹುದು. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಜಜ್ ಮೂಲಂಗಿ ತುಂಬ ಹಳೆ ಕಾಲದ ರೆಸಿಪಿ. ನಾನಿಲ್ಲಿ ಸಾಂಬಾರ್ ಪೌಡರ್ ಉಪಯೋಗಿಸಿ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಹಸಿ ಮೆಣಸಿನ್ಕಾಯಿ ಕೂಡ ಹಾಕಿ ಮಾಡ್ತಾರೆ. ಮೂಲಂಗಿ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ನಾವು ಬೇಳೆ ಸಾರಿನ ಜೊತೆ ತಿನ್ನೋದಕ್ಕಿಂತ ಜಜ್ ಮೂಲಂಗಿ ಮಾಡಿದಾಗ ಅದರ ರುಚಿನೇ ಬೇರೆಯಾಗಿರುತ್ತೆ. ಮತ್ತು ಸಾಂಬಾರು ಕೂಡ ಅಷ್ಟೇ, ಸಾಂಬಾರು ಅಥವಾ ಗೊಜ್ಜು ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ, ಮುದ್ದೆ, ಅನ್ನ, ಚಪಾತಿ, ದೋಸೆ ಯಾವುದಕ್ಕೆ ಬೇಕಾದರೂ ಒಳ್ಳೆ ಕಾಂಬಿನೇಷನ್ನು. ಈಗ ನಾನು ಇದನ್ನೆಲ್ಲ ರುಬ್ಕೊಂಡು ಬರ್ತೀನಿ. ಫೈನ್ ಪೇಸ್ಟ್ ಮಾಡ್ಕೋಬೇಕು. ಟೊಮೆಟೊ ಕೂಡ ಅದಕ್ಕೆ ಸೇರಿಸ್ಕೊಳ್ಬೇಕು. ಮತ್ತು ಸಾಂಬಾರು ಪುಡಿನೂ ಅದರ ಜೊತೆಗೆ ರುಬ್ಕೊಂಡು ಬರಬೇಕು. ನೋಡಿ, ಹೀಗೆ ನುಣ್ಣಗೆ ರುಬ್ಕೊಳ್ಬೇಕು. ಈಗ ನಾವಿಲ್ಲಿ ಮೂಲಂಗಿನ ಜಜ್ಕೋಬೇಕು. ಕಲ್ಲು ತಗೊಂಡು ಹೀಗೆ ಜಜ್ಕೋಬೇಕು, ಕಟ್ ಮಾಡ್ಕೋಬಾರ್ದು. ನಾವು ಬೇಳೆ ಸಾರಿಗೆಲ್ಲ ರೌಂಡಾಗಿ ಕಟ್ ಮಾಡ್ಕೊಳ್ತೀವಲ್ಲ, ಆದರೆ ಇಲ್ಲಿ ಹೀಗೆ ಜಜ್ಕೋಬೇಕು. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಇದು ಸಾಂಬಾರಲ್ಲಿ ತಿನ್ನೋದಕ್ಕೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಮೂಲಂಗಿ ತಿನ್ನಲ್ಲ ಅನ್ನೋರು ಕೂಡ ಇದನ್ನು ತಿಂತಾರೆ. ಹೀಗೆಲ್ಲ ಜಜ್ಕೋಬೇಕು. ಜಜ್ಜುವಾಗ ಕೈ ಹುಷಾರಾಗಿ ಇಟ್ಕೊಳ್ಳಿ. ನೋಡಿ, ಈಗ ಮೂಲಂಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ಮೂಲಂಗಿನ ಜಜ್ಜಿಟ್ಕೊಳ್ಬೇಕು. ಈಗ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾವು ಜಜ್ಜಿಟ್ಕೊಂಡಿದ್ವಲ್ಲ ಆ ಮೂಲಂಗಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಯಾವುದೇ ಅಡುಗೆಗೂ ಆಯಿಲ್ ಜಾಸ್ತಿ ಹಾಕ್ಕೊಳ್ಳಲ್ಲ. ನೀವು ಬೇಕಿದ್ದರೆ ಇನ್ನೂ 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಬೋದು. ಹೀಗೆ 1-2 ನಿಮಿಷ ಹುರಿದ ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಕೂಡ ಅಷ್ಟೇ, ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳುವಾಗಿ ಸಾಂಬಾರು ಮಾಡ್ಕೊಳ್ಬೋದು. ಇಲ್ಲ ಚಪಾತಿ, ದೋಸೆ ಆ ಥರದಕ್ಕೆಲ್ಲ ಗಟ್ಟಿ ಗೊಜ್ಜು ಬೇಕಂದರೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಬೋದು. ಇದು ತುಂಬ ಹಳೆಯ ಕಾಲದ ರೆಸಿಪಿ. ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಾನು ಈ ಕನ್ಸಿಸ್ಟೆನ್ಸಿಲಿ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು. ಗೊಜ್ಜು ಬೇಕಾದರೆ ಗೊಜ್ಜು, ಅಥವಾ ಸಾಂಬಾರು ಬೇಕು ಅಂದರೆ ಸಾಂಬಾರು ಮಾಡ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಬೇಯೋಕ್ಕೆ ಬಿಡಬೇಕು. ಮೂಲಂಗಿ ಬೆಂದರೆ ನಮ್ಮ ಸಾಂಬಾರು ರೆಡಿ ಆಗತ್ತೆ. ಈಗ ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಮ್ಮ ಜಜ್ ಮೂಲಂಗಿ ಸಾಂಬಾರು ರೆಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.